ನೋಡಿ ವಿದ್ಯಾರ್ಥಿಗಳೇ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಈ ಒಂದು ಪ್ರೈಸ್ ಮನಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಕೇಳ್ತಿದ್ರೆ ಏನಂದರೆ, ಸರ್ ಎಡಿಟ್ ಆಪ್ಷನ್ ಯಾವಾಗ ಬಿಡ್ತಾರೆ ಅಂತ. ನೋಡಿ ವಿದ್ಯಾರ್ಥಿಗಳೇ, ಈಗ ಆಲ್ರೆಡಿ ಆನ್ಲೈನ್ ಅರ್ಜಿ ಸಲ್ಲಿಸುವ ಲಿಂಕ್ ಬಿಟ್ಟಿದ್ದಾರೆ, ಆ ಕುರಿತು ವಿಡಿಯೋ ಮಾಡಿದ್ದೀನಿ. ಅರ್ಜಿ ಮರುಮುದ್ರಣ ಅಂದರೆ ಅಪ್ಲಿಕೇಶನ್ ರೀಪ್ರಿಂಟ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ನಿಮ್ಮ ಒಂದು ಅರ್ಜಿ ಸ್ಥಿತಿ ತಿಳಿದುಕೊಳ್ಳೋದು ಕುರಿತು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಎಡಿಟ್ ಆಪ್ಷನ್ನು ಈ ವರ್ಷದ್ದು ಇನ್ನೂ ಬಿಟ್ಟಿಲ್ಲ ವಿದ್ಯಾರ್ಥಿಗಳೇ, ಅದು ಇನ್ನೂ ಕೆಲವೇ ದಿನಗಳಲ್ಲಿ ಬಿಡ್ತಾರೆ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಾಗ ತಪ್ಪುಗಳು ಆಗಿರ್ತವೆ. ಆ ಒಂದು ತಪ್ಪುಗಳನ್ನು ತಿದ್ದೋಕ್ಕೆ ಎಡಿಟ್ ಆಪ್ಷನ್ ಬಿಟ್ಟೇ ಬಿಡ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ನಾನು ನಿಮಗೆ ಸಜೆಸ್ಟ್ ಮಾಡೋದೊಂದೇ, ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ಕಡ್ಡಾಯವಾಗಿ ಕರೆಕ್ಟಾದ ಮಾಹಿತಿ ಕೊಟ್ಟು ಅರ್ಜಿಯನ್ನು ಸಲ್ಲಿಸಿ. ಯಾಕಂದರೆ ಈ ವರ್ಷ ಸಮಾಜ ಕಲ್ಯಾಣ ಇಲಾಖೆಯಡಿ ಅರ್ಜಿ ಸಲ್ಲಿಸ್ತಕ್ಕಂಥ ಪ್ರೈಸ್ ಮನಿಗೂ ಕೂಡ ಇನ್ನೂ ಎಡಿಟ್ ಆಪ್ಷನ್ನು ಬಿಟ್ಟಿಲ್ಲ, ಅಲ್ಲಿ ಬಿಡ್ಬೋದು. ಈಗ ಏನು ಮಾಡಿದ್ದಾರೆ, ಎಡಿಟ್ ಆಪ್ಷನ್ನು ಇಲ್ಲೇ ಬಿಡೋ ಬದಲಿಗೆ ತಾಲೂಕು ಆಫೀಸಿಗೆ ಕೊಟ್ಟರೆ ಸಮಸ್ಯೆ. ಅಂದರೆ ಈಗ ಎಡಿಟ್ ಆಪ್ಷನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟು ಇದೇ ಒಂದು ವೆಬ್ಸೈಟಲ್ಲಿ ಕೊಟ್ಟರೆ ಯಾವುದೇ ಚಿಂತೆ ಇಲ್ಲ. ಬಟ್ ನೀವೇನಾದರೂ ಎಡಿಟ್ ಮಾಡಬೇಕು ಅಂದ್ಕೊಂಡ್ರೆ ಅದು ತಾಲೂಕು ಆಫೀಸಿಗೆ ಕೊಟ್ಟರೆ ಅಂದ್ಕೊಳ್ಳಿ, ಆಗ ನೀವು ತಾಲೂಕು ಆಫೀಸಲ್ಲೇ ಹೋಗಿ ಎಡಿಟ್ ಮಾಡ್ಕೊಳ್ಬೇಕಂದ್ರೆ ಅಲ್ಲಿ ತುಂಬ ಲೇಟ್ ಆಗುತ್ತೆ ಪ್ರೊಸೆಸ್. ಯಾಕಂದರೆ ಇಡೀ ಒಂದು ತಾಲೂಕಿನ ವಿದ್ಯಾರ್ಥಿಗಳ ಎಡಿಟ್ ಆಪ್ಷನ್ ಮಾಡೋಕ್ಕೆ ಟೈಮ್ ತಗೊಳುತ್ತೆ. ಸುಮ್ಮನೆ ಅಲ್ದಾಟ ಬೇಡ, ಅದರಿಗೆ ಮಾಡಿ ಅರ್ಜಿ ಸಲ್ಲಿಸುವಾಗಲೇ ಎಕ್ಯುರೇಟ್ ಇನ್ಫಾರ್ಮೇಷನ್ ಕೊಟ್ಟು ಅರ್ಜಿಯನ್ನು ಸಲ್ಲಿಸಿ. ನೋಡಿ ವಿದ್ಯಾರ್ಥಿಗಳು, ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನಂದರೆ ಸರ್ ನಾವು ಡಾಕ್ಯುಮೆಂಟ್ಸ್ಗಳನ್ನು ಯಾವ ರೀತಿ ಸಬ್ಮಿಟ್ ಮಾಡಬೇಕಂತ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಡಾಕ್ಯುಮೆಂಟ್ಸ್ ಎಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನೀವು ಯಾವ ಕಾಲೇಜಿನಲ್ಲಿ ಓದಿರ್ತೀರಿ ಆ ಕಾಲೇಜಿನ ತಾಲೂಕಿಗೆ ಹೋಗಿ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು, ಅಥವಾ ಆ ಕಾಲೇಜಿನ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕು. ಮೊದಲಿಗೆ ತಾಲೂಕು ಆಫೀಸಿಗೆ ಹೋಗಿ ಭೇಟಿ ನೀಡಿ ಅವ್ರ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡ್ರೆ ಓಕೆ. ಇಲ್ಲಾಂದರೆ ನೀವು ಕಾಲೇಜ್ ಓದಿರ್ತಕ್ಕಂಥ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಭೇಟಿ ನೀಡಿ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡ್ಬೋದು. ವಿದ್ಯಾರ್ಥಿಗಳೇ, ಏನೇನು ಡಾಕ್ಯುಮೆಂಟ್ಸ್ಗಳನ್ನೋದನ್ನು ನಿಮಗೆ ಮಾಹಿತಿ ಬೇಕಿದ್ದರೆ ನಮ್ಮ ಒಂದು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕನ್ನು ಕೊಡ್ತೀನಿ, ಅದನ್ನು ನೋಡಿ ಮಾಹಿತಿಯನ್ನು ತಿಳ್ಕೊಳ್ಳುವಂತೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿದೆ ನೋಡಿ ಎಡಿಟ್ ಆಪ್ಷನ್, ಅರ್ಜಿಯನ್ನು ತಿದ್ದುಪಡಿ ಮಾಡಿ. ಇದು ಶೀಘ್ರದಲ್ಲೇ ಬರುತ್ತೆ, ಇನ್ನೂ ಬಿಟ್ಟಿಲ್ಲ. ಇದು ಹೋದ ವರ್ಷದ್ದು, ಈ ವರ್ಷದ್ದು ಇನ್ನೂ ಬಿಟ್ಟಿಲ್ಲ. ಬಿಟ್ಟ ತಕ್ಷಣ ನಾನು ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೆ ದಯವಿಟ್ಟು ವಿದ್ಯಾರ್ಥಿಗಳು ವೇಟ್ ಮಾಡಬೇಕು. ನೋಡೋಣ ವಿದ್ಯಾರ್ಥಿಗಳು, ಅದು ಬಂದ ತಕ್ಷಣ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.